ಸೊ ಈಗಾಗಲೇ ಮುನ್ನಡೆ ಹಿನ್ನಡೆಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಏನು ದೊಡ್ಡ ಗೇಮ್ ಚೇಂಜರ್ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು. ಇನ್ನು ಗೆದ್ದವರಿಗೆ ಸಿಹಿ ಸಂಭ್ರಮಕ್ಕೆ ಈಗಾಗಲೇ ಸಿಹಿ ಭಕ್ಷ್ಯಗಳು ಕೂಡ ರೆಡಿ ಆಗ್ತಾ ಇದೆ, ಗಮನಿಸ್ಬೋದು. ಬಿಹಾರದ ಜಿಲೇಬಿ ಅಂದರೆ ಬಹಳ ಫೇಮಸ್ಸು. ಹಾಗಾಗಿ ಬಿಹಾರದ ಸಿಹಿ ತಿಂಡಿ ನೀವು ದಕ್ಷಿಣ ಭಾಗ ಕೂಡ ಸಾಕಷ್ಟು ಗಮನಿಸ್ಬೋದು. ಅನೇಕ ಬಿಹಾರಿಗಳು ಜಿಲೇಬಿ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಇದ್ದವರ ಬಾಯಿ ಸಿಹಿ ಮಾಡಲಿಕ್ಕೆ ಈಗಾಗಲೇ ಸಿಹಿ ತಿಂಡಿಗಳು ಕೂಡ ರೆಡಿಯಾಗಿದೆ. ಸಾಕಷ್ಟು ಲಾಡುಗಳು ಎಲ್ಲವೂ ಕೂಡ ರೆಡಿಯಾಗಿದೆ, ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ಇವತ್ತು ನವೆಂಬರ್ 14 ಬಿಹಾರದ ರಾಜ್ಯದ ಜನ ಮತ್ತು ದೇಶದ ಜನ ನೆನಪಿಟ್ಕೊಳ್ಬೇಕಾದಂತಹ ದಿನ, ಒಂದು ಚೇಂಜಸ್ ಕಂಡಂತಹ, ಯಾಕೆಂದರೆ ಸರ್ಕಾರ ಬದಲಾವಣೆ ಆಗುವಂತಹ ದಿನ. ಬಿ ಜೆ ಪಿಯ ವಿಜಯ್ ಸಿನ್ಹಾ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಿ ಜೆ ಪಿಯ ಸಾಮ್ರಾಟ್ ಚೌಧರಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ತೇಜ್ ಪ್ರತಾಪ್ ಯಾದವ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಜೆ ಡಿ ಯುನ ಅನಂತ್ ಯಾದವ್ ಮುನ್ನಡೆಯನ್ನು ಕಾಯ್ತಾ ಇದೆ. ಚಿರಾಗ್ ಪಾಸ್ವಾನ್ ಪಕ್ಷ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಗ್ತಾ ಇದೆ. ಬಿ ಜೆ ಪಿಯ ವಿಜಯ್ ಸಿನ್ಹಾ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಈಗಾಗಲೇ ಹೇಳಿದಾಗಿರಿಕವಾಗಿ ಅರ್ಧ ಶತಕದ ಕ್ಷೇತ್ರಗಳ ಕಡೆ ಮುನ್ನಡೆಯನ್ನು ದಾಪುಗಾಲಿಡ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ. ಜೆ ಡಿ ಯುನ ಅನಂತ್ ಯಾದವ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಎರಡನೇ ಹಂತದ ಚುನಾವಣೆ, ಮೊದಲನೇ ಹಂತದ ಚುನಾವಣೆ, 2 ಹಂತದ ಚುನಾವಣೆ ನಡೆದಿದ್ದು ಬಿಹಾರದಲ್ಲಿ. ಸೊ ಬಿಹಾರದಲ್ಲಿ ಗೆಲುವಿನ ಹಾರ ಯಾರಿಗೆ ಅನ್ನುವಂಥದ್ದು, ಯಾರು ಮೇಲುಗೈ ಸಾಧಿಸಬಹುದು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ದಾಖಲೆ ಸಂಖ್ಯೆಯಲ್ಲಿ ಮತದಾನ ಆಗಿರೋದ್ರಿಂದ ಮಹಿಳೆಯರು ಈ ಬಾರಿ ನೀವು ಕರ್ನಾಟಕವನ್ನು ಸಮೀಕರಿಸ್ಕೊಳ್ಬಹುದು. ಮಹಿಳೆಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದಾಖಲೆಯ ಮತದಾನ ಮಾಡಿದ್ದಾರೆ. ಸೊ ಹಾಗಾಗಿ ಯಾರಿಗೆ ಸ್ಪಷ್ಟ ಮೇಲುಗೈ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಲೆಕ್ಕಾಚಾರ ಹಾಕಬೇಕಾಗಿದೆ. ಸೊ ಹಾಗಾಗಿ ಗೆಲುವಿನ ಲೆಕ್ಕಾಚಾರದಲ್ಲಿ ಬಿಹಾರದಲ್ಲಿ ಹಾರ ಯಾರ ಕೈಗೆ ಸಿಗುತ್ತೆ, ಯಾರ ಕೊರಳಿಗೆ ಬಿಹಾರದ ಹಾರ ಅಂತದ್ದು. ಅಂಚೆ ಮತಗಳಲ್ಲಿ ಅರ್ಧ ಶತಕವನ್ನು ಬಾರಿಸಿದೆ. ಇಲ್ಲಿ ಸಿವಾನ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸಿವಾನ್ ಕ್ಷೇತ್ರದಲ್ಲಿ ಮಂಗಲ್ ಪಾಂಡೆ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಮೋತಿಹಾರಿ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಅಂಚೆ ಮತ ಎಣಿಕೆ ನಡೀತಾ ಇದೆ. ಎನ್ ಡಿ ಎ ಅರ್ಧ ಶತಕದ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮಂಗಲ್ ಪಾಂಡೆ ಹಾಗೆಯೇ ಮೋತಿಹಾರಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಯಾವುದೇ ಜಿದ್ದಾಜಿದ್ದಿ ಅಂತಂದರೆ ಅದು ಬಿಹಾರದ ಬ್ಯಾಟಲ್ನಲ್ಲಿ ಕಾಣಬಹುದು. ಯಾಕೆಂದರೆ ಬಹಳ ಘಟಾನುಘಟಿ ನಾಯಕರು ಇಲ್ಲಿ ಮುಖಾಮುಖಿ ಆಗ್ತಾ ಇರುವಂಥದ್ದು ಮತ್ತು ರಾಷ್ಟ್ರೀಯ ಪಕ್ಷಗಳು ಹಾಗೆ ಅಲ್ಲಿನ ಸ್ಥಳೀಯ ಪಕ್ಷಗಳು ಮುಖ್ಯ ಆಗ್ತಾ ಇರುವಂಥದ್ದು. ಬಹಳ ಈ ಒಂದು ಮಹಾಗಠಬಂಧನ್ ಹಾಗೆಯೇ ಎನ್ ಡಿ ಎ ಮೈತ್ರಿಕೂಟ ಭಾಳ ಒಂದು ರೋಚಕ ಘಟ್ಟದಲ್ಲಿ ಇವತ್ತು. ಯಾಕೆಂದರೆ ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಾಗ್ತಾರೆ, ಮ್ಯಾನ್ ಆಫ್ ದಿ ಸೀರೀಸ್ ಯಾರಾಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಈ ಒಂದು ಬ್ಯಾಟಲ್ನಲ್ಲಿ, ಒಂದು ಫೈನಲ್ ಬ್ಯಾಟಲ್ನಲ್ಲಿ ಯಾರು ಗೆದ್ದು ಬೀಗ್ತಾರೆ, ಯಾರಿಗೆ ಈ ಬಾರಿಯ ಬಿಹಾರ ಟ್ರೋಫಿ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಸೊ ಈಗಾಗಲೇ ಚುನಾವಣೆಯಲ್ಲಿ ಮೊದಲ ಹಂತದಲ್ಲಿ 64.66% ಮತದಾನ ಆಗಿರುವಂಥದ್ದು. ಎರಡನೇ ಹಂತದಲ್ಲಿ 68.79% ಮತದಾನ ಆಗಿದೆ. ಅಂದರೆ ದಾಖಲೆ ಮತದಾನನೇ ಬಿಹಾರಕ್ಕೆ ಹೋಲಿಸಿಕೊಂಡಾಗ. ಸೊ ಹಾಗಾಗಿ ಎಲ್ಲೊಂದು ಕಡೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 71 ಪಾಯಿಂಟ್ ಸಮಥಿಂಗ್ ಅಷ್ಟು ಮಹಿಳೆಯರು ಮತದಾನ ಮಾಡಿರುವಂಥದ್ದು